ಆ, ಅಂಜಲಿ ಅವರೇ, ತಾವು ಹಲವು ವರ್ಷಗಳಿಂದ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಆ್ಯಂಡ್ ಒಂದು ಕಾರ್ಯಕ್ರಮದ ಇಡೀ ನಿರೂಪಣೆಯನ್ನು ತಾವು ಮಾಡಿದ್ರಿ. ಇಡೀ ಆ ಕೃತಜ್ಞತೆ ಕಾರ್ಯಕ್ರಮ, ಆ, ತಾವು ತಮ್ಮ ಅಪ್ಪ ಅಮ್ಮ ಜೊತೆಗೆ ನಿಮ್ಮ ತಂದೆಯ ಯೋಗ ಸ್ಟೂಡೆಂಟ್ಸ್ ಎಲ್ಲ ಹಾಡೋದು ಕೆಲವು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಿಮ್ಗೆ ಹೇಗೆ ಅನಿಸುತ್ತೆ? ಇಟ್ ಈಸ್ ಅಗೇನ್ ಒನ್ ಮೋರ್ ಪಾರ್ಟ್ ಆಫ್ ಮೀ ಅಂತಾನೆ ಅನ್ಸುತ್ತೆ ಸರ್. ಡೆಫಿನೆಟ್ಲಿ ಬಿಕಾಸ್ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ, ಚಿಕ್ಕ ಮಗು ಇದ್ದಾಗ, ಮಗು 1 ವರ್ಷದೊಳಿದ್ದಾಗ, 2 ವರ್ಷದೊಳಿದ್ದಾಗ ಐ ಹ್ಯಾವ್ ನೆವರ್ ಮಿಸ್ ದಟ್ ಫಂಕ್ಷನ್. ಪ್ರತಿ ಸರ್ತಿ ಅನ್ಸೋದೇನಂದ್ರೆ ಭಾವನೆ ಅನ್ನೋದೇನಿದೆ, ಕೃತಜ್ಞತೆ. ಸರ್ದು ಬರ್ತ್ಡೇನೂ ಸಹ ಅದೇ ಮಂತಲ್ಲಿದೆ. ಸೊ ದಟ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಒಂದು ಇಡೀ ವರ್ಷಕ್ಕೆ ಎನರ್ಜಿ ಕೊಡುವಂತಹ ಒಂದು ಪ್ರೋಗ್ರಾಮ್ ಅನ್ಸುತ್ತೆ ಸರ್. ನೀವೆಲ್ಲರನ್ನೂ ಕರೆಯೋದು, ರೆಕಗ್ನೈಸ್ ಮಾಡೋದು, ಅದು not some random person, someone who really deserves that, someone who's really doing something to the society, and someone who has that purity within and outside. So you'll actually collaborate with them, or you'll get them together and create a wonderful aura everywhere. So that is again a nice journey. It is somewhat, it is not exactly spiritual, but it is a very sober journey for me. ಸೊ ನನ್ನ ಆಂತರಿಕ ಜರ್ನಿ, ನನ್ನ ಮೈಂಡಲ್ಲಿ ಪ್ರತಿ ಸತಿ ಗ್ರ್ಯಾಟಿಟ್ಯೂಡ್ ಪ್ರೋಗ್ರಾಮಿಗೆ ಬಂದಾಗ್ಲೂ ಸಹ ಎಲ್ಲ ರೀತಿಯಲ್ಲೂ ಸೇವೆ ಮಾಡ್ಬೋದು. ಒಂದು ಸರ್ತಿ ನಾನು ಗ್ರ್ಯಾಟಿಟ್ಯೂಡ್ ಫಂಕ್ಷನ್ಗೆ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ನನಗೆ ಗೊತ್ತಾಗೋದು ಅಂದ್ರೆ, ಈ ಭೂಮಿ ಮೇಲೆ ನಾನು ಒಂದ್ಸತಿ ಹುಟ್ಟಿದ್ದೀನಂದ್ರೆ ಏನೋ ಒಂದು ಮಾಡಿ 4 ಜನರಿಗೆ ಸಹಾಯ ಮಾಡೋ ಅಂತಹ ಅವಕಾಶ ಪ್ರತಿಯೊಬ್ಬರಿಗೂ ಇದೆ ಅಂತ ಮನದಟ್ಟಾಗ್ತಾನೆ ಇರುತ್ತೆ ಸರ್. ಸೊ ಈಚ್ ಟೈಮ್ ಐ ಕಮ್ ಬ್ಯಾಕ್ ಫ್ರಮ್ ದಟ್ ಪ್ರೋಗ್ರಾಮ್, I understand I'm here only to serve others, and there is a way. ದೇರ್ ಇಸ್ ಡೆಫಿನೆಟ್ಲಿ ಏನೋ ಒಂದು ಮಾಡಿ ಬೇರೆಯವ್ರಿಗೆ ಮಾಡಬಹುದು ಅಂತ ಪ್ರೂವ್ ಆಗಿದ್ ನೋಡ್ತಾನೆ ಇರ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಒಂದು ವರ್ಷ ಆಂಕರಿಂಗ್ ಮಾಡಿದ ಅನುಭವ ಹೇಗಿತ್ತು? ಆಂಕರಿಂಗ್ ಮಾಡಿದ ಅವಾಗ ನಾನು ತುಂಬಾ ಹೇಳ್ಕೊಟ್ಟಿದ್ರಿ ನೀವು. ಕನ್ನಡದ ಬಗ್ಗೆ ಹಿಡಿತ ಅವಾಗಿನೂ ಡೆವಲಪ್ ಆಗ್ತಾ ಇತ್ತು. ಐ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್, ಆ್ಯಂಡ್ ಸ್ಟೇಜ್ ಅಪಿಯರೆನ್ಸ್ ಇಂಪ್ರೂವ್ ಆಯಿತು ನಂದು. ಹಾಗೇನೆ ಐ ಕ್ಯಾನ್ ಮ್ಯಾನೇಜ್ ಥಿಂಗ್ಸ್ ಅಂತ ಗೊತ್ತಾಯಿತು. ಐ ಗಾಟ್ ಎಕ್ಸ್ಪೋಜರ್ ವಿತ್ ಡಿಫ್ರೆಂಟ್ ಪೀಪಲ್. ಕ್ರೌಡನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಕ್ರೌಡನ್ನ ನಾನು ಮಾತಾಡಿದ್ದನ್ನ ಕೇಳಿಸ್ಕೊಳ್ಳೋ ಥರ ಮಾಡೋದು ಹೆಂಗೆ, ಅದನ್ನೆಲ್ಲ ಕಲಿಯೋಕ್ಕಾಯ್ತು ಸರ್ ನಾನಲ್ಲಿ ಆಂಕರಿಂಗ್ ಮಾಡಿದಾಗ. ಓಕೆ. ಈಗ ಆಮ್, ಪ್ರತಿ ಬಾರಿ ನಮ್ಮ ತಾಯಿ ಹೆಸರಲ್ಲಿ, ಗುರುಗಳ ಹೆಸರಲ್ಲಿ, ಕೆಲವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಗೌರವಿಸಿದ್ದೇನೆ. ಆ, ಇದುವರೆಗೆ ನಾನು ಸನ್ಮಾನ ಮಾಡಿರೋರಲ್ಲಿ ಇಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಈ ವರ್ಷ ನಾನು ಮೊದಲು ನನ್ನ ತಾಯಿ ಹೆಸರಲ್ಲಿ ಕೊಟ್ಟ ಪ್ರಶಸ್ತಿ SG ಸುಶೀಲಮ್ಮ, ಓಕೆ, ಸುಮಂಗಲಿ ಸೇವಾಶ್ರಮ. ಈ ವರ್ಷ ಪದ್ಮಶ್ರೀ ಬಂತು. ಅಂದರೆ ನಾವು ಕಣ್ಣಾರೆ ಅವ್ರಿಗೆ ನಾನು ಸನ್ಮಾನ ಮಾಡಿದ್ದು 22-23 ವರ್ಷದ ಹಿಂದೆ. ಈಗ ಅವರಿಗೆ ಪದ್ಮಶ್ರೀ ಬಂತು. ಮತ್ತು ಕೆಲವರು ಎಲೆಮರೆಕಾಯಿ ಆಗಿರೋರನ್ನ ಗುರುತಿಸೋವಂಥದ್ದು, ಅವರು ಮನಸ್ಸು ಬಿಚ್ಚಿ ಮಾತಾಡುವಂಥದ್ದು, ಆ ಭಾವನೆಗಳು, ರೆಕಗ್ನಿಷನ್ ಜೊತೆಗೆ ಆ ಎಮೋಷ್ನಲ್ ಕನೆಕ್ಟ್ ಹೇಗೆ ಹೋಗ್ತಾ ಇದೆ ನಿಮ್ಮ ಪ್ರಕಾರ? ಅದು ನಿಮ್ಮ ಥರನೇ ಇದೆ ಸರ್. ಇಟ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ಯು. ದ ಗ್ರ್ಯಾಟಿಟ್ಯೂಡ್ ಪ್ರೋಗ್ರಾಮ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ಯು. ಅಂದರೆ ಯು ಆರ್ ಅ ಪರ್ಸನ್ ಹೂ ಕ್ಯಾನ್ ಆ್ಯಕ್ಚುಲಿ ಬ್ರಿಡ್ಜ್ ಯೋರ್ ಸೆಲ್ಫ್ ವಿತ್ ಆಲ್ ದ ಪಾಸಿಟಿವಿಟಿ ಆ್ಯಂಡ್ ಆಪ್ಟಿಮಿಸ್ಟಿಕ್ ಪೀಪಲ್. ಸೊ ದೇರ್ ವಿ ಸಿ ಆಪ್ಟಿಮಿಸಮ್, ರಿಯಾಲಿಟಿ, ಆ್ಯಂಡ್ ನೋ ಫ್ಲಾಂಟಿಂಗ್, ನೋ ಬ್ರ್ಯಾಗಿಂಗ್. ಸುಮ್ಮನೆ ಬ್ರ್ಯಾಗ್ಸ್ ಇರಲ್ಲ, ಏನೋ ಯಾರನ್ನೋ ಸುಮ್ಮನೆ ವಾವ್ ಅನ್ಸೋ ಥರ ಇರಲ್ಲ. ಆಚೆ ಸೋಷಿಯಲ್ ಮೀಡಿಯಾಲೋ ಟಿವಿಲೋ ಸಿಕ್ಕಾಪಟ್ಟೆ ಹೆಸರು ಮಾಡಿ ಕೋಟಿಗಟ್ಟಲೆ ಚಾರ್ಜ್ ಮಾಡ್ತಿರೋರು ಸಹ ಅಲ್ಲಿ ಬಂದಿರ್ತಾರೆ. ಎಲೆ ಮರೆಕಾಯಿ ಅಂತ ಹೇಳ್ತಾರಲ್ಲ. ಸೊ ಇಟ್ ಈಸ್ ಅ ಸ್ಮಾಲ್ ಟ್ರೂ ವರ್ಲ್ಡ್ ಅಂತ ಹೇಳ್ಬೋದು ಸರ್. ಸ್ಮಾಲ್ ಟ್ರೂ ವರ್ಲ್ಡ್. ಸೊ ಸ್ನೇಹಿತರೆ, ಗ್ರ್ಯಾಟಿಟ್ಯೂಡ್ ಕಾರ್ಯಕ್ರಮ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತೆ, ಸೆಪ್ಟೆಂಬರ್ 3ನೇ ವಾರದಲ್ಲಿ. ಆ, ಗಮನಿಸ್ತಾ ಇದ್ದರೆ ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ದರೆ, ಜೊತೆಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಕನೆಕ್ಟ್ ಆಗಿದ್ದರೆ ನಿಮಗೆ ಅದು ಸಾಧ್ಯ ಆಗ್ತದೆ. ಆ, ನಾವು ಗ್ರ್ಯಾಟಿಟ್ಯೂಡ್ ಒಂದು ವಾಟ್ಸಪ್ ಗ್ರೂಪು ಇದೆ, ಅದಕ್ಕೆ ನಿಜವಾಗ್ಲೂ ನೀವು ಕಾರ್ಯಕ್ರಮ ಬರಲೇಬೇಕು ಅಂತ ಅಂದರೆ ನಮ್ಮ ಕಚೇರಿ ಸಂಖ್ಯೆಗೆ ನೀವು ಆ, ಸಂದೇಶ ಕಳಿಸಿದರೆ, ಅಂದರೆ 9341259267ಗೆ ಸಂದೇಶ ಕಳಿಸಿದರೆ ನಾನು ಈ ವಿಡಿಯೋ ನೋಡಿದವರು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಹೇಗನ್ಸುತ್ತೆ ಅಂಜಲಿ? ಈಗ ಹೊಸಬ್ರು ವೀಕ್ಷಕರಿಗೂ ಅವಕಾಶ ಕೊಡ್ತಾ ಇರೋದು. ಅದು ಅವರ
ಪುಣ್ಯ ಅಥವಾ ದೇರ್ ಲಕ್ ಅಂತ ಹೇಳ್ಬೋದು ಸರ್. ಬಿಕಾಸ್ ಯೂಶಲಿ ಒಂದ್ಸತಿ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅದು ಗೇಟ್. ಇದು ಹೆಂಗೆ ಅಂದ್ರೆ ಒಂದು ಗೇಟ್ ಒಳಗಡೆ ಬನ್ನಿ ಅಂತ ನೀವು ಗೇಟ್ ಓಪನ್ ಮಾಡ್ದಂಗೆನೆ ಇದೆ ಸರ್. ವಿತೌಟ್ ಎನಿ ಎಫರ್ಟ್ ಈಸಿಲಿ ಬನ್ನಿ ಅಂತ ಹೇಳ್ದಂಗಿದೆ ಸರ್. ಇಟ್ಸ್ ಡೆಫಿನೆಟ್ಲಿ ಆರ್ ಫಾರ್ಚೂನ್ ಅದು ಅಂಡ್ ಲಕ್. ನಾನು ನನಗೆ ಸಹ ಅನ್ಕೊಂಡಿದ್ದೀನಿ. ಮತ್ತೊಂದು ಕಾರಣ ಏನಂದ್ರೆ, ನಾನು ಈ ಭೂಮಿಗೆ ಆ, ಬಂದಾಗಿನಿಂದ ಇದುವರೆಗೆ ಸಮಾಜಕ್ಕೆ ಸುಮಾರು 500 ಕಾರ್ಯಕ್ರಮಗಳನ್ನು ಯೋಜಿಸಿದ್ದೇನೆ. 500 ಪ್ರೋಗ್ರಾಮ್ಸ್. ಸೊ ಆ ಹಿಂದೆ ಯೋಜಿಸಿದ್ದು ಮರಿಬಾರದು ಅನ್ನೋದಕ್ಕೋಸ್ಕರ ವರ್ಷಕ್ಕೊಂದು ಸಾರಿ ಇತರರಿಗೆ ಒಂದು ಮಾದರಿಯ ರೂಪದಲ್ಲಿ ಕಾರ್ಯಕ್ರಮ ಇರಲಿ ಅನ್ನೋದಕ್ಕೋಸ್ಕರ ಆ ಕಾರ್ಯಕ್ರಮ ಮಾಡೋದ್ರಿಂದ, ಅದೊಂದೇ ನಾನು ಉಚಿತವಾದ ಕಾರ್ಯಕ್ರಮ ಮಾಡೋದು. ಇನ್ನು ಉಳಿದಿದ್ದು ಎಲ್ಲದಕ್ಕೂ ನಾನು ಚಾರ್ಜ್ ಮಾಡ್ತೇನೆ. ಆ ಕಾರ್ಯಕ್ರಮಕ್ಕೆ ಮಾತ್ರ ಎಲ್ಲರೂ ಆ ಕಾರ್ಯಕ್ರಮಕ್ಕೆ, ಬೇರೆಯವರು ಬರೀ ದೇವಸ್ಥಾನ ಕಟ್ಟಿದ್ರೆ ಮಾತ್ರ ಹಣ ಕೊಡ್ತಾರಲ್ಲ, ನಂದು ಈ ಗ್ರ್ಯಾಟಿಟ್ಯೂಡ್ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ವಾಟ್ಸ್ಯಾಪ್ ಗ್ರೂಪ್ನಲ್ಲಿರುವ ಆತ್ಮೀಯರೇ ವಾಲಂಟಿಯರ್ ಆಗಿ ಸ್ಪಾನ್ಸರ್ ಮಾಡಿಬಿಡ್ತಾರೆ ಅಂಜಲಿ. ಅದು 5-6 ವರ್ಷದ ಒಂದು ವಿಶೇಷ ಅದು. ಜೊತೆಗೆ ತಮ್ಮ ತಂದೆ ಬಿಂದು ನಮ್ಮ ಮಾಧವ ಆಸಕ್ತಿ ತಗೊಂಡು, ಅವರೊಬ್ಬರು ಬಿ ಕೆ ಸಾಯಂಗಾರ್ ಶಿಷ್ಯರು, ಅವರು ಯೋಗ ಕಲಿಯಕ್ಕೆ ಬಂದವ್ರಿಗೆ 2 ಹಾಡು ಆಡೋದಕ್ಕೆ 1 ಮಂತ್ ಅವರೆಲ್ಲ ರಿಹರ್ಸಲ್ ಮಾಡ್ತಾರೆ. ಅದೊಂಥರ ವಿಶೇಷ ಇರುತ್ತೆ. ಅದೆಲ್ಲ ನೋಡಿದಾಗ ನೀವು ಇಡೀ ಕುಟುಂಬದವರು ಸಪೋರ್ಟ್ ಮಾಡೋದು ಆ, ಹೇಗನ್ಸುತ್ತೆ ನಿಮಗೆ? ಅದು ನಮ್ ಕೆಲ್ಸ ನಾವು ಮಾಡ್ತಾ ಇದೀವಿ ಅನ್ಸುತ್ತೆ ಸರ್ ಆಕ್ಚುಲಿ. ಓಕೆ, ಅದು ಗುಡ್. ಹೆಂಗಂದ್ರೆ ಇವಾಗ ನಮ್ಮ ಮನೆ ಕೆಲ್ಸ ನಾವು ಮಾಡ್ತಾ ಇದೀವಿ. ಇವಾಗ ನನ್ ಮಗಳಿಗೆ ನನ್ ದಿನ ಸ್ನಾನ ಮಾಡಿಸ್ತಿರಲ್ಲ, ಹೆಂಗ್ ಅನ್ಸುತ್ತೆ ಅಂತ ಕೇಳಿದ್ರೆ ಏನ್ ಹೇಳಿ ಸರ್. ನಾನು ಇನ್ನೂ ಆಕ್ಚುಲಿ ಮಾಡ್ಬೇಕು, ಬಟ್ ಮಾಡಕ್ಕೆ ಸಂಭವ. ಇವಾಗ ನಂದು ಹೊಸದಾಗಿ ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಮಾಡ್ಬೇಕು ಇನ್ನೂ ಚೆನ್ನಾಗ್ ಮಾಡ್ಬೋದಾ, ಇನ್ನೂ ಹಿಂಗ್ ಮಾಡ್ಬೋದಾ ಅಂತ ಅನ್ಸುತ್ತೆ ಸರ್ ಅಷ್ಟೇ. ಹೌದು. ಒಂದು ವಿಶೇಷ ಅನುಭವ ಅಂದರೆ, ಕೇಬಲ್ ಟಿ ವಿ ನೆಟ್ವರ್ಕ್ಗೆ ಅದು ಲೈವಲ್ಲೇ ಬರ್ತಾ ಇತ್ತು. ಕೆಲವು ಪ್ರೋಗ್ರಾಮ್ನ ಇಂಟರ್ವ್ಯೂ ಮಾಡಿದ್ರಿ. ಅದಾದಮೇಲೆ ಕನ್ನಡ ಟಿ ವಿಯ ಸುಮಾರು ಒಂದು 57 ವಿಷಯದ ಬಗ್ಗೆ ನನ್ನನ್ನು ಇಂಟರ್ವ್ಯೂ ಮಾಡಿದ್ರಿ. ಓಕೆ. ಆ, ಒಬ್ಬ ಇಂಟರ್ವ್ಯೂರ್ ಆಗಿ ನನ್ನನ್ನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು? Purification of thoughts, enhancement of knowledge, clarity in life. ಓಕೆ, ಗ್ರೇಟ್. ನನಗೆ ಖುಷಿ ಆಯಿತು. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ನಾವು ಒಂದು ವಿಷಯನ ಇಟ್ಕೊಂಡು ಅದ್ರ ಸುತ್ತಮುತ್ತ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ, ಉತ್ತರಗಳು ಸಿಗ್ತಾ ಹೋಗ್ತಾ ಇರುತ್ತೆ. ನೀವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ, ನಾವು ಉತ್ತರಗಳನ್ನು ಕೊಡ್ತಾ ಇದ್ದೆ. ಅದರಿಂದ ದ ಪವರ್ ಆಫ್ ಕ್ವಶನ್ಸ್ ಬಗ್ಗೆ ಒಂದೆರಡು ಮಾತು. Question makes us alert. Question makes us speak out the truth. ನಮ್ಮನ್ನ ಅಲರ್ಟ್ ಮಾಡುತ್ತೆ. ನಮ್ಮ ನಿಜ ಭಾವನೆ ಏನಿದೆ ಅದನ್ನ ಹೊರತರುತ್ತೆ. ಅದರ ಜೊತೆಗೇನೆ ನಮ್ಮಲ್ಲಿ ಒಂದು ಪದರನ್ನ ತೆಗೆದು ಒಂದು ಒಳ್ಳೆಯ ಭಾವವನ್ನ ಉದ್ಭವಗೊಳಿಸುತ್ತೆ. ಸೊ ದೀಸ್ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ಸುಮಾರು ಒಂದು 100+ ಕ್ವೆಶನ್ಸ್ ಆಗಿರ್ಬೋದು ಸರ್. ವಿತ್ ದೋಸ್ 52 or 57 ಟಾಪಿಕ್ಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಫಾರ್ ಶ್ಯೂರ್ ಸರ್. ಅಂಡ್ ಇಟ್ ಓಕೆ. ಗಿವ್ಸ್ ಅಸ್ ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಟ್ರೂ. ಇವಾಗ ನೀವು ನನ್ನ ಕೇಳಿದ್ರೆ ಏನ್ ಅನ್ಸುತ್ತೆ, ಯು ಕಮ್ ಅಂಡ್ ಡೂ ಸೋ ಮಚ್, ಏನ್ ಅನ್ಸುತ್ತೆ? ಎಸ್ ಸರ್, ಇಟ್ ಇಸ್ ಲೈಕ್ ಮೈ ರೆಸ್ಪಾನ್ಸಿಬಿಲಿಟಿ. ಐ ಆಮ್ ಡೂಯಿಂಗ್ ಇನ್ನೊಂದು ಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅನ್ಸುತ್ತೆ. ಹಿಯರ್ ಐ ಕೆನಾಟ್ ಫೇಕ್. ಏನೋ ಪ್ರಿಪೇರ್ ಆಗ್ಬಿಟ್ಟು ಹೇಳಕ್ಕಾಗಲ್ಲ. ಸೊ ಒನ್ ಕ್ವೆಶ್ಚನ್ ಬ್ರಿಂಗ್ಸ್ ಔಟ್ ಸೋ ಮೆನಿ ಥಿಂಗ್ಸ್. ಅಂಡ್ ಪ್ರಶ್ನೆ ಕೇಳ್ತಾ 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 ನಾವು ಬೆಳಿತೀವಿ ಸರ್. ಸೊ ಒಂದು ಟಾಪಿಕ್ ಬಗ್ಗೆ ನೀವು ನನಗೆ ಪ್ರಶ್ನೆ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಇಷ್ಟು ಪ್ರಶ್ನೆ ಮಾಡ್ತಾ ನೀವು ಆನ್ಸರ್ ಮಾಡ್ತಾ ಇದ್ರಲ್ಲ ಸರ್. ಗೊತ್ತಿದ್ದೋ ಗೊತ್ತಿಲ್ದೇನೋ ದಟ್ ವುಡ್ ಹ್ಯಾವ್ ಗಾನ್ ಇನ್, ದಟ್ ಹ್ಯಾಸ್ ಗಾನ್, ನೋ ವುಡ್ ಹ್ಯಾವ್, ಇಟ್ ಹ್ಯಾಸ್ ಗಾನ್ ಇನ್ಸೈಡ್ ಮೀ ಆ್ಯಂಡ್ ಮ್ಯಾನಿಫೆಸ್ಟೆಡ್ ಇನ್ ಮೈ ಆಕ್ಷನ್ಸ್ ಆ್ಯಂಡ್ ಡಿಸಿಷನ್ಸ್ ಇನ್ ಮೈ ಅದರ್ ಲೈಫ್ಸ್. ಕ್ಲಾಸಲ್ಲಿ ಮಾತಾಡ್ಬೇಕಾದ್ರೆ ಬರುವಂತಹ ಭಾಷೆ, ಲ್ಯಾಂಗ್ವೇಜ್. ಸೊ ಇಟ್ ಇಸ್ ಡೆಫಿನೆಟ್ಲಿ ಇನ್ಫ್ಲೂಯೆನ್ಸ್ ಆ್ಯಂಡ್ ಹ್ಯಾವ್ ಬೀನ್ ಟೆಲ್ಲಿಂಗ್ ಇನ್ ಮೆನಿ ಪ್ಲೇಸಸ್ ಆಲ್ಸೋ. ಈ ರೀತಿ ಇಂಟರ್ವ್ಯೂ ಮಾಡ್ತಾ 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 ಎಸ್ ಮೈ ಲ್ಯಾಂಗ್ವೇಜ್ ಹ್ಯಾಸ್ ಇಂಪ್ರೂವ್ಡ್. ಇಲ್ಲ ಅಂದ್ರೆ ತುಂಬಾ ಭಯ ಆಯ್ತು ನನಗೆ. ಇವತ್ತೊಬ್ರು ಬಂದು ಹೇಳಕ್ ಆಗ್ತಾ ಇದೆ ಅಂದ್ರೆ ನೀವು ಕನ್ನಡದಲ್ಲೂ, ಜಸ್ಟ್ ಬಿಕಾಸ್ ಐ ನೋ ಇಂಗ್ಲಿಷ್ ಐ ಜಸ್ಟ್ ಕಾಂಟ್ ಸ್ಪೀಕ್ ಇಂಗ್ಲಿಷ್ ಇನ್ ಸಚ್ ಅ ವೇ ದಟ್ ಓ ಮೈ ಗಾಡ್ ಶಿ ಸ್ಪೀಕ್ ಇಂಗ್ಲಿಷ್ ಸೋ ವೆಲ್, ಐ ಹ್ಯಾವ್ ಟು ರನ್ ಅವೇ ಫ್ರಮ್ ದಿಸ್ ಲ್ಯಾಂಗ್ವೇಜ್ ಅನ್ಸ್ಬಾರ್ದು ಅವ್ರಿಗೆ. ಹ್ಮ್, ಸೊ ಹ್ಮ್. ಇಫ್ ದೇ ಹ್ಯಾವ್ ಟು ಫೀಲ್, they have to experience that nice feeling when Rajendra sir was telling, or when the other Vikas sir, I guess he was telling, ಚೆನ್ನಾಗಿ ಕನ್ನಡದಲ್ಲೇ ಮಾತಾಡ್ತಾ ಆ ಹ್ಮ್. ಫ್ರೆಂಡ್ಲಿ ಮನೋಭಾವನ ಬೆಳ್ಸಕ್ಕಾಗಿದೆ ಅಂದ್ರೆ those interviews has definitely helped. Or else I would have just sat like this with my fingers between my hairs and spoke. ಅಯ್ಯೋ ಯಾರಿಗ್ ಬೇಕಮ್ಮ ಇಂಗ್ಲಿಷ್, ಚೆನ್ನಾಗಿತ್ತು ಸರ್ ಅಂದ್ಬಿಟ್ಟು ಹೋಗ್ತಾ ಇದ್ರು ಏನೋ ಸರ್. ಪ್ರಾಬಬ್ಲಿ ಅದಿರ್ಲಿಲ್ಲ ಅಂದ್ರೆ ಆಗ್ತಿತ್ತು ಅನ್ಸುತ್ತೆ ಸರ್. ಗುಡ್. ನನಗೆ ಇದನ್ನ ಕೇಳಿರ್ಲಿಲ್ಲ ನಾನು. ನೀವು ಹ್ಮ್. ಪ್ರಶ್ನೆ ಕೇಳ್ತಾ ಇದ್ರಿ, ಆದರೆ ನಾನು ಉತ್ತರ ಕೊಡ್ತಾ ಇದ್ದೆ ಸ್ಪಾಂಟೇನಿಯಸ್ ಆಗಿ. Yes, ಆ sir. ಆ- ಅದು ಆ ಫೀಲಿಂಗ್ ಹೇಗಿರ್ತಾ ಇತ್ತು? ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್?
ಟೋಟಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸರ್. ಪ್ಯೂರಿಫಿಕೇಶನ್ ಆಫ್ ಥಾಟ್ಸ್, ಎನ್ಹಾನ್ಸ್ಮೆಂಟ್ ಆಫ್ ನಾಲೆಜ್ ಅಂಡ್ ಕ್ಲಾರಿಟಿ ಅಷ್ಟೇ ಆಗ್ತಾ ಇದ್ದಿದ್ದು ಸರ್. ಎಕ್ಸ್ಪೊನೆನ್ಷಿಯಲ್ ಇವಾಗ ಕೇಸ್ ಕೇಳ್ತಾ ಇದ್ದೆ ನಿಮ್ಮನ್ನ, ಲೈಫಲ್ಲಿ ಈ ಥರ ಸಿಚುವೇಶನ್ ಬಂದ್ರೆ ಏನ್ ಮಾಡಬೇಕು, ಸೊ ಈ ರೀತಿ ಇದ್ದಾಗ ಏನ್ ಮಾಡಬೇಕು, ಪೇರೆಂಟಿಂಗ್ ಬಗ್ಗೆ ಇಂಟರ್ವ್ಯೂ ಮಾಡಿದಾಗ ಹಿಂಗಿದ್ರೆ ಏನ್ ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ದೆ. ನೀವು ಕೊಟ್ಟಿದ್ದ ಆನ್ಸರ್ಸ್ ಎಲ್ಲ ತುಂಬಾನೇ ಕ್ಲಾರಿಟಿ ಕೊಟ್ಬಿಡ್ತಾ ಇತ್ತು. ಸೊ ನನಗೆ ರಿಯಲ್ ಲೈಫಲ್ಲಿ ಆ ಥರ ಸಿಚುವೇಶನ್ ಬಂದಾಗ ಐ ವಿಲ್ ನಾಟ್ ಹ್ಯಾವ್ ಎನಿ ಕನ್ಫ್ಯೂಷನ್, ಬಿಕಾಸ್ ಐ ನೋ ಇಫ್ ಸಮಥಿಂಗ್ ಹ್ಯಾಪನ್ಸ್ ಲೈಕ್ ದಿಸ್ ಐ ಆಮ್ ಸಪೋಸ್ ಟು ಡೂ ಲೈಕ್ ದಿಸ್. ಹ್ಮ್ 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 ಸೊ ಅವಾಗ್ಲೇನೆ, ಇವನ್ ಬಿಫೋರ್ ಮೈ ವೆಡ್ಡಿಂಗ್, ಇಫ್ ಯು ಹ್ಯಾವ್ ಟಾಟ್ ಅಬೌಟ್ ಪೇರೆಂಟಿಂಗ್, ಮಗು ಈ ತರ ಮಾಡಿದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ನೌ ವೆನ್ ಮೈ ಡಾಟರ್ ಡಸ್ ದಟ್, ಐ ಆಲ್ರೆಡಿ ಹ್ಯಾವ್ ಅ ಬ್ಲೂ ಪ್ರಿಂಟ್, ಐ ಆಲ್ರೆಡಿ ಹ್ಯಾವ್ ಅ ಪ್ರೋಟೋಕಾಲ್. ನೆಗೆಟಿವ್ ಪೀಪಲ್ ಇಂದ ದೂರ ಹೆಂಗಿರೋದು, ಕ್ವೆಶ್ಚನ್ ಆನ್ಸರ್ ಕೇಳ್ತಾ ಇದ್ವಿ, ಆ ಆನ್ಸರ್ಸ್ ಇಂದ ನನಗೆ ಪ್ರೋಟೋಕಾಲ್ ಇದೆ. ಎಸ್, ಹಿಂಗ್ ಮಾಡ್ತಾರೆ. ಅವಾಗ ಕೇಳ್ತಿದ್ವಲ್ಲ ಸರ್ ನಾವು, ಹಿಂಗೆಲ್ಲ ಸಿಚುಯೇಷನ್ ಆದ್ರೆ ಏನ್ ಮಾಡ್ಬೇಕು, ವೆರಿ ಸಿಂಪಲ್ ಕ್ವೆಶ್ಚನ್ಸ್ ವೆದರ್, ಈ ತರ ಪ್ರಾಕ್ಟಿಕಲ್ ಕ್ವೆಶ್ಚನ್ಸ್ ವೆದರ್, ಹಿಂಗಾದಾಗ ಏನ್ ಮಾಡ್ಬೇಕು. ಎಸ್, ಆ ಥರ ಆದಾಗ ಐ ಹ್ಯಾವ್ ಅ ಪ್ರೋಟೋಕಾಲ್. ಓಕೆ. ಈಗ ನಾನು ಸುಮ್ಮನೆ ಒಬ್ಬ ಕಾಮನ್ ಮ್ಯಾನ್ ಕ್ವಶನ್ ಕೇಳ್ತೀನಿ. ಏನಂದ್ರೆ, ಈ ಹ್ಮ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಏನೋ ಕೋವಿಡ್ ಆದ್ಮೇಲೆ ಆನ್ಲೈನ್ ಕ್ಲಾಸ್ ಮಾಡ್ತಾರೆ, 30 ವರ್ಷದಿಂದ ಟ್ರೈನಿಂಗ್ ಮಾಡ್ತಾರಂತೆ. ಹ್ಮ್ ಯಾಕೆ ಇವ್ರ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಅವ್ರ ಮೈಂಡಲ್ಲಿ ಇರುತ್ತೆ ಅನ್ಕೊಳ್ಳೋಣ. ಹ್ಮ್ ಆ ಕಾಮನ್ ಮ್ಯಾನ್ ಪ್ರಶ್ನೆ ನಿಮಗೆ ಹಾಕ್ತಾ ಇದ್ದೀನಿ ನಾನು. ಓಕೆ, ಎಸ್ ಸರ್. ಹಾ, ಈಗ ಆಪಲ್ ತಿಂದ್ರೇನೆ ಗೊತ್ತಿರುತ್ತೆ, ತಿಂದವ್ರಿಗೇನೆ ಗೊತ್ತಿರುತ್ತೆ ಆಪಲ್ ಹೆಂಗಿದೆ ಅಂತ. ಸೊ ಐ ಕಾಂಟ್ ಸಿಂಪ್ಲಿ ಗೋ ಅಂಡ್ ಟೆಲ್ ನವೀನ್ ಕುಮಾರ್ ಸರ್ ರ್ಯಾಂಬುಟಾನ್ ಅಂತ ಒಂದು ಹಣ್ಣಿದೆ, ಅದು ಹಂಗಿದೆ ಹಿಂಗಿದೆ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬನ್ನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನನ್ಗೆ ಹೇಳಿ ಅಂತ ಐ ಕ್ಯಾನ್ ಟೆಲ್ ದಟ್ ಒನ್ ಥಿಂಗ್. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್. ಎಸ್, ಥ್ಯಾಂಕ್ ಯು ಅಂಜಲಿ. ಒಂದು ಕೆಲವು ಇಂಟರ್ವ್ಯೂಸ್ನ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ ಒಂದು ಕೆಲವು ವಿಷಯಗಳ ಬಗ್ಗೆ ನೀವು ಬಿಡುವಾದಾಗ ಕನೆಕ್ಟ್ ಆಗಿ ಮತ್ತೆ ಪ್ರಶ್ನೆ ಕೇಳಿ, ಮತ್ತೆ ಉತ್ತರಗಳನ್ನು ಹೇಳೋಣ. ಕೇಬಲ್ ಟಿ ವಿ ನೆಟ್ವರ್ಕಿಗೆ ಮಾಡಿದ್ದು ಸಾಧ್ಯ ಆದರೆ ಮುಂದೆ ಬೇರೆ ನೆಟ್ವರ್ಕಲ್ಲೂ ಕೂಡ ನಾವು ಕಾಣಿಸ್ಕೊತಾ ಇರೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಎನಿ ಲಾಸ್ಟ್ ವರ್ಡ್ಸ್, ಫೈನಲ್ ವರ್ಡ್ಸ್? Heart-filled gratitude to the person who has established the word gratitude and created the image of gratitude, poured in the feeling of gratitude through gratitude program to everyone. ಥ್ಯಾಂಕ್ ಯು. ಥ್ಯಾಂಕ್ ಯು.